ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯ್ಷಾ. ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕೆ ಖುಷಿಯಲ್ಲಿದ್ದೀನಿ ಅಂತಂದರೆ, ನಾನು ಯೂಟ್ಯೂಬ್ ಪಾಪು ಆಟ ಆಡ್ತಿದ್ದೆ. ಯೂಟ್ಯೂಬಲ್ಲಿ ಫಸ್ಟ್ ಆರ್ಡ್ರ್ ಬಂದಿದೆ. ಅದು ಟೂ ಕುರ್ತೀಸ್ ಆರ್ಡ್ರ್ ಬಂದಿದೆ. ತುಂಬಾ ಖುಷಿ ಆಯಿತು ನನಗಂತೂ. ಇವೆರಡು ಕುರ್ತೀಸ್ ಆರ್ಡ್ರ್ ಬಂದಿದ್ದಾವೆ. ಇದೊಂದು ಗ್ರೇ ಕಲರ್, ಒಂದು ಚೆನ್ನಾಗಿದ್ದಾವೆ, ವರ್ತ್ ಅಂತಲೇ ಹೇಳ್ಬೋದು. 230 ರೂಪೀಸ್ಗೆ ಒಂದು. ತುಂಬಾ ಚೆನ್ನಾಗಿದ್ದಾವೆ. ಕಾಟನ್ ಕುರ್ತಿ ಒಂದು ಚೆನ್ನಾಗಿದ್ದಾವೆ ಅಂತಂದು ಆರ್ಡ್ರ್ ಮಾಡಿಕೊಂಡ್ರು. ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ಥರ ಡ್ಯಾಮೇಜ್ ಇಲ್ಲ ಇದರಲ್ಲಿ. ಖುಷಿ ಆಗ್ತಾ ಇದೆ ನನಗೆ. ಹೀಗೆ ಬಡ ಬಡ ಪ್ಯಾಕಿಂಗ್ ಮಾಡ್ತಾ ಇರ್ತೀನಿ. ನೋಡಿ ನಾನು ಯಾವ ಥರ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು. ಇದು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಮೇಲೆ ಪ್ಯಾಚ್ ಹಚ್ಚಿಬಿಟ್ರೆ ಮಳೆ ಬಂದರೂ ನೆನೆಯಲ್ಲ. ಆಲ್ರೆಡಿ ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ, ಮೈಕ್ ಆನ್ ಆಗಿದೆ ನಲ್ವ ಅಂತ ನೋಡ್ಕೊಂಡು. ಆನ್ ಆಗಿದೆ. ಆಲ್ರೆಡಿ ಏನು ಮಾಡಿದ್ದೀನಿ ಅಂತಂದರೆ, ಆವಾಗ ನಾನು ಹೇಳ್ತಾ ಇದ್ದೀನಲ್ವ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಪೋಸ್ಟ್ ಕವರ್ ಅಂದರೆ ಪಾರ್ಸೆಲ್ ಕವರ್ನ ತೊಗೊಂಡು ಬಂದಿದ್ದೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಅಡ್ರೆಸ್ ಬರೆದು ಕಳಿಸೋದು. ಪೇಪರಲ್ಲಿ ಬರೆದು ಇಲ್ಲಿ ಅಂಟಿಸ್ತೀನಿ. ತುಂಬಾ ಖುಷಿ ಆಗ್ತಿದೆ. ಯಾರು ಶಾಪ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು. ಅವ್ರ ಹೆಸರು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ಹೇಳೋದಿಲ್ಲ. ಯಾಕೆ ಬೇಕಲ್ವಾ, ಅವ್ರಿಗಿಷ್ಟ ಇದನ್ನೋ ಇಲ್ವೋ ಅನ್ನೋದು. ಶಾಪ್ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಸೀಸರ್ ತೊಗೊಂಡು ಬರ್ತೀನಿ ರೀ. ನೀಟಾಗಿ ಕಟ್ ಮಾಡ್ತೀನಿ. ಕೈಲಿಂದ ಕಟ್ ಮಾಡೋಕ್ಕೆ ಬರಲಿಲ್ಲ, ಅದಕ್ಕೆ ಖುಷಿ ಆಗ್ತಾ ಇದೆ ನನಗೆ. ಫಸ್ಟ್ ಆರ್ಡ್ರ್. ಮಗಳು ಆಟ ಆಡ್ತಾ ಇದ್ದಾಳೆ. ನಾನು ಸ್ಯಾರೀಸ್ ತರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಯಾರೀಸ್ ತರಿಸಿದ ಮೇಲೆ ಯಾರಿಗೆ ಬೇಕು ಪಟಪಟ ಅಂತ ಬುಕ್ ಮಾಡ್ಕೊಳ್ರಿ. ಯಾಕಂದರೆ ರೀಸನೇಬಲ್ ರೇಟಲ್ಲಿ ನಾನು ಕೊಡ್ತಾ ಇದ್ದೀನಿ. ಪೇಪರ್ ಹಚ್ಚಿ ಫಸ್ಟ್ ಇದರಲ್ಲಿ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಕವರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ವೇಟ್ ಎಷ್ಟು ಬರ್ತೋ ಗೊತ್ತಿಲ್ಲ ನನಗಂತೂ. ವೇಟ್ ಆಧಾರದ ಮೇಲೆ ಅವರು ಶಿಪ್ಪಿಂಗ್ ಚಾರ್ಜಸ್ ಅನ್ನೋದನ್ನು ತೊಗೊತಾರೆ. ಮೈ ಫಸ್ಟ್ ಆರ್ಡರ್, ಯೂಟ್ಯೂಬಲ್ಲಿ ಫಸ್ಟ್ ಆರ್ಡರ್. ತುಂಬಾ ಖುಷಿ ಆಗ್ತಾಯಿದೆ. ಬನ್ನಿ ಈಗ ಪ್ಯಾಕ್ ಮಾಡೋಣ. ವ್ಯಾಡು ಒಂದದ್ರಲ್ಲಿ ಹಾಕ್ಬಿಡೋಣ. ಏನು ಅನ್ಕೊಂಬಿಡ್ತಾರೋ ಏನೋ ಅವರು, ಗೊತ್ತಿಲ್ಲ. ಈ ಕವರ್ ವೇಟ್ ಕೂಡ ಇರುತ್ತಲ್ವ, ಹಂಗಾಗಿ ಒಂದರಲ್ಲಿ ಹಾಕ್ಬೇಕಾ ಅಥವಾ ಏನು ಹಾಕ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ, ನೀವು ಕಮೆಂಟ್ ಮಾಡಿ. ಈ ಥರ ಎರಡೆರಡು ಆರ್ಡರ್ಸ್ ಬಂದರೆ ಒಂದದ್ರಲ್ಲಿ ಹಾಕಿ ಕಳಿಸ್ಬೇಕು, ಎರಡರಲ್ಲೂ ಹಾಕಿ ಕಳ್ಸಿ. ಹೆಂಗಾರ ಆಗಲಿ ಅದರ ಕವರ್ನಲ್ಲಿ ಹಾಕಿ ಕಳಿಸ್ಬಿಡ್ತೀನಿ. ಸುಮ್ಮನೆ ಹಾಕ್ಬೇಕಲ್ವ, ಸುಮ್ಮನೆ ಪಾಪ ಅವ್ರಿಗೂ ಬೇಜಾರಾಗಬಾರ್ದು. ಕವರಲ್ಲಿ ಅಯ್ಯೋ ಹಾಕಕ್ಕೆ ಬರ್ತಾರೆ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಆದರೆ ಪಟ್ಟನಂಗೆ ಹಾಕ್ಬಿಡ್ತಾರೆ. ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಕರೆಕ್ಟಾಗೆ ಬಂತ. ಈ ಥರ ರೆಡಿ ಆಯಿತು.
ಸೈಡ್ ಆಯಿತು ಒಂದು ಇನ್ನೊಂದು ಹಾಕ್ತೀನಿ. ಯಾವುದೇ ಥರ ಡ್ಯಾಮೇಜ್ ಇಲ್ಲ, ಎಲ್ಲ ನೋಡಿದ್ದೀನಿ ನಾನು ಆಲ್ರೆಡಿ. ಡ್ಯಾಮೇಜ್ ಏನಿಲ್ಲ, ಯೂಸ್ ಕೂಡ ಮಾಡಿಲ್ಲ, ಖಂಡಿತವಾಗಿ ಹೇಳ್ತೀನಿ, ಯೂಸ್ ಕೂಡ ಮಾಡಿಲ್ಲ. ಯೂಸ್ ಮಾಡಿರೋ ಯಾವ ಕಳಿಸ್ತಾ ಇಲ್ಲ ನಾನು. ಚೆನ್ನಾಗಿದ್ದಾವೆ ಒಟ್ಟಿನಲ್ಲಿ ಕುರ್ತೀಸ್, ಡೈಲಿ ಯೂಸಿಗೆ ಮತ್ತು ಕಾಲೇಜಿಗೆ ಹಾಕೊಂಡು ಹೋಗಕ್ಕೂ ಚೆನ್ನಾಗಿದ್ದಾವೆ. ಖುಷಿ ಆಗ್ತಿದೆ, ಬಟ್ ಇನ್ನೂ ಖುಷಿ ಯಾಕಂದರೆ ಇವಾಗಲೇ ಖುಷಿ ಪಡಬಾರ್ದು. ಯಾಕಂದರೆ ಇನ್ನೂ ಜಾಸ್ತಿ ಇದೆ ಮಾಡೋದು. ಎಲ್ಲರೂ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾನು ಅದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಸ್ಟಾಕ್ ಹಾಕಿಸ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಪ್ಯಾಚ್ ಹಚ್ಬಿಡ್ತೀನಿ, ವೈಟ್ ಟೇಪ್ ಇರುತ್ತಲ್ವ ಅದನ್ನು ಹಾಕ್ತೀನಿ. ತೊಗೊಂಡು ಬರ್ತೀನಿ ಹೋಗಿ. ಈ ಪ್ಯಾಚ್ ಕೂಡ ಇದಕ್ಕಂತಲೇ ತಂದಿರೋದು, ಬಿಸ್ನೆಸ್ ಮಾಡೋದಕ್ಕೆ ಎಲ್ಲ ಕೊರಿಯರ್ ಪಾರ್ಸಲ್ ಮಾಡಿ ಕಳ್ಸೋದಕ್ಕೆ ಅಂತಂದು. ಸ್ವಲ್ಪ ಹಿಂದ್ಗಡೆ ಹಚ್ಬಿಡ್ತೀನಿ. ಇದು ಸಿಗ್ತಾ ಇಲ್ಲ, ಜಸ್ಟ್ ಕಟ್ ಮಾಡಿದ್ರೆ ಸಿಗ್ತಾ ಇಲ್ಲ ನೋಡಿ. ಇದೆ ಲೆಂತ್ ಆಗುತ್ತೆ ವಿಡಿಯೋ. ಫೈನಲಿ ಇದು ಸಿಕ್ತು, ಭಾಳ ಹೊತ್ತಾಯ್ತು ನಾನು ಹುಡ್ಕೋಕತ್ತೆ, ಯಾಕಂದರೆ ಸಿಗಲಿಲ್ಲ ಅದು ಕೈಗೆ. ಪ್ಯಾಕ್ ಮಾಡೋಕ್ಕೆ ಬರ್ತೀನಿ. ರೆಡಿ ಆಯಿತು. ಇದನ್ನ ಕಟ್ ಮಾಡ್ಕೊಬೇಕು. ಫೈನಲಿ ರೆಡಿ ಆಯಿತು. ಇನ್ನೊಂದು ರೆಡಿ ಮಾಡ್ತೀನಿ. ಮತ್ತೆ ಹೋಯ್ತು ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೊರಗಡೆ. ನಮ್ಮ ಪಾಪು ಕೂಡ ಆಟ ಆಡ್ತಾ ಇದೆ, ಹೋಗ್ಬೇಕು. ಆಗ್ತಿದ್ರೆ ಪಾಪಗೂ ಆಡಿಸ್ಬಾರ್ದಲ್ವ, ಯಾಕೆ ಬೇಗ ಬೇಗ ಮಾಡ್ತೀನಿ. ಇವಾಗ ಇದರಲ್ಲಿಟ್ಟು ಪ್ಯಾಚ್ ಹಾಕಿ ಮೇಲೆ ಅಡ್ರೆಸ್ ಎಲ್ಲ ಬಂದುಬಿಟ್ರೆ ರೆಡಿ ಆಗುತ್ತೆ. ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಈ ಥರ ಪ್ಯಾಕ್ ಮಾಡಿದ್ದೀನಿ. ಯಾವ ಥರ ಪ್ಯಾಕ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಅಂದರೆ
ಇದೇ ಥರ ಕರೆಕ್ಟಾ ಅಥವಾ ಪ್ಲಾಸ್ಟಿಕ್ ಕವರ್ ಬರ್ತಲ್ಲ ಅದ್ರಲ್ಲಿ ಸೇಫಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ಮಾಡಿ. ನಾನಂತೂ ನೀಟಾಗೆ ಪ್ಯಾಕ್ ಮಾಡಿದ್ದೀನಿ. ಯಾರು ಶಾಪ್ ಮಾಡಿದಾರ ನೋಡ್ಕೊಂಬಿಡಿ. ನೀಟಾಗೆ ಶಾಪ್ ಇದೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಮತ್ತೇನಪ್ಪ ಇವರು ಅಂದ್ಕೋಬೇಡಿ, ಯಾರು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಟೈಮು ನನಗೆ ಒಂಥರ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಕವರ್ ಬರ್ತಲ್ಲ ಆ ಥರದ್ದು ಮಾಡ್ಬೇಕು ಅಂದ್ಕೊಂಡಿನಿ. ನೋಡೋಣ, ಈ ಫಸ್ಟ್ ಟೈಮ್ ಅಲ್ವಾ, ಇದು ಮತ್ತು ಅಡ್ಜಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ಖಂಡಿತವಾಗಿ ನೆಕ್ಸ್ಟ್ ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟು, ಅಂದರೆ ಇದಕ್ಕೆ ಚೆನ್ನಾಗಿರೋ ಕ್ವಾಲಿಟಿನ ನೋಡ್ಕೊಂಡು ತೊಗೊಂಬರ್ತೀನಿ. ಅಕಸ್ಮಾತ್ ಇನ್ನೂ ಆರ್ಡ್ರ್ ಬರೋಕತ್ವ ಅಂತಂದ್ರೆ ಈಗ ಅಡ್ರೆಸ್ ಬರ್ಬಿಟ್ಟು ಇದನ್ನು ಏನಪ್ಪ ಕೊರಿಯರ್ಗೆ ಹೋಗಿ ಕೊಟ್ಟು ಬರ್ತೀವಿ. ಅವರಿಂದ ಅಲ್ಲಿ ಶಿಪ್ ಆಗುತ್ತೆ ಅಷ್ಟೇ. ಫಸ್ಟ್ ಆರ್ಡರ್ಸ್ ಥ್ಯಾಂಕ್ ಯು ಸೋ ಮಚ್. ಯಾರು ಆರ್ಡ್ರ್ ಮಾಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಏನಾದರೂ ಬೇಕಿದ್ರೆ ಇಲ್ಲ ಕುರ್ತೀಸ್ ಇನ್ನೂ 2 ಇದಾವೆ ಅಷ್ಟೇ. ಅವನು ಸೋಲ್ಡ್ ಔಟ್ ಮಾಡ್ತೀನಿ ಆದಷ್ಟು. ಯಾರಿಗೆಲ್ಲ ಬೇಕು ನನ್ನ ಚಾನಲಲ್ಲಿ ಹೋಗಿ ವಿಡಿಯೋ ನೋಡಿ. ಅದರಲ್ಲಿ ಇನ್ನೂ 2 ಪಾಪ್ಕಾರ್ನ್ ಮತ್ತು ಒಂದು ಯೆಲ್ಲೋ ಕಲರ್, ಅಂದರೆ ಡಾರ್ಕ್ ಯೆಲ್ಲೋ ಕಲರ್ ಇದೆ, ಅದನ್ನು 2 ಸೆಲ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ನೀವು ವಿಡಿಯೋದಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಪೋಸ್ಟ್ ಇದನ್ನು ಕೊರಿಯರ್ ಮಾಡಿದರೆ ಒಂದು 4 to 5 days ಬೇಕಾಗುತ್ತೆ. ಫುಲ್ಲು ನಾವು ಸ್ಪೀಡ್ ಪೋಸ್ಟ್ ಮಾಡಿದರೆ ತುಂಬಾ ಹೆವಿಯಾಗಿ ದುಡ್ಡು ಕೇಳ್ತಾರೆ. ನಾನು ಮಾರ್ಜಿನ್ ಇಟ್ಕೊಂಡಿರೋದೇ 50 rupees. ಅದರಲ್ಲೂ ಕೊರಿಯರ್ ಖರ್ಚು ನಾನೇ ನೋಡ್ಕೋಬೇಕು. ಹಂಗಾಗಿ 4 to 5 days ಆಗ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಂಗಾಗಿ ನಿಮಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಲೆಕ್ಷನ್ ತರಿಸಿದಾಗ ನಿಮ್ಗೆ ಯಾವಾಗ ಬೇಕಿದ್ರೂ ಆರ್ಡ್ರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.